ನಾನಿವತ್ತೆಲ್ಲಿದ್ದೀನಿ ಹೇಳಿ? ನಮ್ಮ ದಾವಣಗೆರೆಯಲ್ಲಿ. USA ಹೋಗಿದೆ, UK ಹೋಗಿದೆ, ಆಮೇಲೆ ದುಬೈ ಹೋಗಿದೆ, ಜರ್ಮನ್ ಹೋಗಿದೆ, ಲಂಡನ್ ಹೋಗಿದೆ. ಓಕೆ. ಒಂದು ಬಾದಾಮ್ ಪುರಿ ಒನ್ ಟೈಮ್ ತಿಂದು ಹೋದ್ರೆ ಕನ್ಸಿ ಬಂದ್ಬಿಡ್ತದೆ ರಾತ್ರಿ. ನಮಸ್ಕಾರ ವೀಕ್ಷಕರೇ, ವಿಶಿಷ್ಟ ರುಚಿ ಯೂಟ್ಯೂಬ್ ವಾಹಿನಿಗೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ನಾನಿವತ್ತೆಲ್ಲಿದ್ದೀನಿ ಹೇಳಿ? ನಮ್ಮ ದಾವಣಗೆರೆಯಲ್ಲಿ. ಬನ್ನಿ, ಇವತ್ತು ಚಾಟ್ಸ್ ಅಡ್ಡಾದಲ್ಲಿ ನಿಮಗೆ ಒಂದು ಅತ್ಯದ್ಭುತವಾದಂತಹ ಹೋಟೆಲ್ನ ಪರಿಚಯಿಸ್ತೇನೆ. ಚಾಟ್ಸ್ ಅಡ್ಡದಲ್ಲಿ ನಾವಿವತ್ತು ಬಂದಿರೋದು ದಾವಣಗೆರೆಯ MCC B ಬ್ಲಾಕ್ BIT ರೋಡ್ನಲ್ಲಿರುವಂತಹ ಅಜ್ಜಿ ಖಾರ ಮಂಡಕ್ಕಿ ಅಂಗಡಿಗೆ. ಬನ್ನಿ, ಒಳಗಡೆ ಹೋಗ್ಬಿಟ್ಟು ಏನೇನು ತಯಾರಿ ನಡೀತಾ ಇದೆ ಅಂತ ನೋಡೋಣ. ವೀಕ್ಷಕರೇ, ಮಂಜಣ್ಣವ್ರು ನಮ್ಮ ಜೊತೆಗಿದ್ದಾರೆ. ಇವರೇ ಇಲ್ಲಿ ರೆಗ್ಯುಲರ್ ಆಗಿ ಖಾರ ಉದ್ದಂಥದ್ದು. ಸರ್ ತೋರಿಸಿ. ಉಪ್ಪು ಇದೆ. ಉಪ್ಪು ಹಾಕ್ತಿದ್ದೀರಾ? ಹಾಂ, ಉಪ್ಪು. ಕಡಲೆಬೇಳೆ ಹಿಟ್ಟು ಹಾಕೊಂಡಿದ್ದೀರಾ? ಹಾಂ, ಹಿಟ್ಟು. ಎಷ್ಟಿದೆ ಅಣ್ಣ ಅದು? ಒಂದು 5 kg. 5 kg. ಓಕೆ. ಆಮೇಲೆ ಎಣ್ಣೆ ಹಾಕ್ತಾರೆ. ಕರ್ದಿರೋ ಎಣ್ಣೆನೇ ಬಳಸ್ತಾ ಮಿಕ್ಸ್ ಮಾಡ್ತೀರಲ್ಲ ಅದಕ್ಕೆ? ಹಾಂ. ಓ, ಬಿಸಿ ಇದೆ ಅದು? ಹಾಂ, ಬಿಸಿದು ಹಾಕ್ತೀವಿ. ಓಹೋ. ಈಗ ನೀರು ಹಾಕ್ತೀರಾ ಅದಕ್ಕೆ? ಹಾಂ. ಈಗ ಮತ್ತೇನೇನಿದೆ? ಬರೀ ಉಪ್ಪು ಕಡಲೆಬೇಳೆ ಹಿಟ್ಟು ಅಷ್ಟೇ ಇರೋದು? ಹಾಂ, ಅಷ್ಟೇ. ಎಣ್ಣೆ ನೀರಾಗಿ ಕಲಿಸ್ಕೊಂಡು ಕಲಿಸ್ತಾರೆ ಸರ್. ಸೊ ಹಿಟ್ಟು ಈ ಹದಕ್ಕಿರ್ಬೇಕು? ಹಾಂ, ಅದಕ್ಕೆ ಇರ್ಬೇಕು ಸರ್. ಈ ಥರ ಮಾಡ್ಕೊಂಡು ಈ ಮಿಷನ್ ಒಳಗೆ ಹಾಕ್ತಾರೆ. ಮಧ್ಯೆ ಯಾವುದೇ ರೀತಿ ಗಂಟುಗಳು ಇರಬಾರ್ದು, ಗಂಟು ಆ ಇರ್ಬಾರ್ದು. ಥರ ಚೆನ್ನಾಗಿ ಕಲಿಸ್ಕೊಂಡಿದ್ದೀರಾ? ಅದು ಚೆನ್ನಾಗಿ ಸರ್. ಈ ಥರ ಇಟ್ಟು ಹಾಂ. ಈಗ ಬರ್ರಿ ಮಿಷನಿಗೆ ಹಾಕ್ತಾರೆ. ಆ ಕಡೆ ಬರ್ರಿ ಸರ್. ಈ ಥರ ಈ ಥರ ಖಾರದ ಎಳೆಗಳು ಒಂದ್ರ ಮೇಲೆ ಒಂದು ಬೀಳದೇ ಇರಲಿ ಅಂತ ಆ ಕಡೆ ಈ ಕಡೆ ಅಲ್ಲಾಡಿಸ್ತಿದ್ದೀರಾ? ಆ ಥರ ಗಡ್ಡೆ ಇದೆ. ಅದರಲ್ಲೇನು ಬಣ್ಣ ಬದಲಾಗ್ತತ್ರ ನೀವು ಹಾಕಿದ್ಮೇಲೆ? ಏನು ಹೆಂಗೆ ಯಾವುದ್ರ ಮೇಲೆ ಅದು ಫುಲ್ ಕರ್ದೈತೆ ಅಂತ ಹೆಂಗೆ ಗೊತ್ತಾಗುತ್ತೆ? ಗೊತ್ತಾಗುತ್ತೆ ಈ ಥರ ಕಣ್ಣು ಹೇಳ್ತೇವೆ. ವೀಕ್ಷಕರೇ, ಮಂಜಣ್ಣರು ಈಗ ಹಾಂ ಖಾರದ ಜೊತೆಗೆ ಮಿಕ್ಸ್ ಮಾಡೋದಕ್ಕೆ ಗುಳಿಗೆ ಮಾಡ್ಕೊಂತಾರೆ. ಗುಳಿಗೆಗೆ ಸಹ ಇಟ್ಟು ಹಾಂ. ಗಂಟೆ ಆ ಥರನೂ ಇರ್ಬಾರ್ದು ಸರ್. ಫುಲ್ ನೈಸ್ ಆಗ್ಬೇಕು. ಯಾವುದೇ ರೀತಿ ಗಂಟು ಇರಬಾರ್ದು. ಗಂಟೆ ಇರ್ಬಾರ್ದು ಸರ್. ಫುಲ್ ನೈಸ್ ಹಂಗೆ ಕಲಿಸ್ಬೇಕು. ಇದಕ್ಕೆ ಸ್ವಲ್ಪ ನೀರು ಜಾಸ್ತಿ ಹೋಗುತ್ತಲ್ಲ? ಹೋಗುತ್ತೆ. ಖಾರ ಗಟ್ಟಿ ಕಲಿಸ್ಕೊಂಡಿದ್ರಿ? ಹಾಂ ಸರ್. ಇದು ಫುಲ್ ನೀರು ಕಲಿಸಿ. ನೀರು ಇರ್ಬೇಕು ಸರ್. ಹಿಂಗಾದ್ರೆ ಗುಳಿಗೆ ರವಂಡೆ ಬರ್ತದೆ. ಹಾಂ, ಗುಳಿಗೆ ಅಂತಂದರೆ ಖಾರ ಬೂಂದಿ. ಬೆಂಗಳೂರು ಕಡೆ ಖಾರ ಬೂಂದಿ. ಖಾರ ಬೂಂದಿ ಸರ್. ವೀಕ್ಷಕರೇ ನೋಡಿ, ಅಜ್ಜಿ ಅಂಗಡಿಯಲ್ಲಿ ಈ ರೀತಿ ಮಂಜಣ್ಣ ಖಾರ ಬೂಂದಿನ ಮಾಡ್ತಿದ್ದಾರೆ. ಇಲ್ಲಿ ನಮ್ಮ ದಾವಣಗೆರೆ ಭಾಗದಲ್ಲಿ ಇದನ್ನು ಗುಳಿಗೆ ಅಂತೀವಿ. ಗುಳಿಗೆ ಸರ್. ಈ ಥರ ಹೆಂಗೆ ಅರಳಿದ್ವಿ ನೋಡ್ರಿ. ಹಾಂ ಹಾಂ. ಹಾಂ. ಪೂರ್ತಿ ಬೆಂದಿದೆ ಅಂತ ಹೆಂಗೆ ಗೊತ್ತಾಗುತ್ತೆ? ಗೊತ್ತಾಗುತ್ತೆ ಸರ್. ಈ ಥರ ಮುಟ್ಟಿದ್ರೆ ಕೈಗೆ ಇಷ್ಟಲ್ಲ. ಮೆತ್ತಗೆ ಇರಲ್ಲ ಸರ್, ಡ್ರೈ ಇರುತ್ತೆ. ಪೂರ್ತಿ ಗರಿ ಗರಿಯಾಗಿ ಬೆಂದಿರ್ಬೇಕು. ಹಾಂ, ಬಂದಿದೆ. ಈಗ ಖಾರ ಬೂಂದಿಗೆ ಯಾವ ರೀತಿ ಒಗ್ಗರಣೆ ಕೊಟ್ಕೊಳ್ತಾರೆ ಅಂತ ನೋಡೋಣ. ಕರಿಬೇವನ? ಹಾಂ, ಕರಿಬೇವು ಇದು. ಕಾದಿರೋ ಎಣ್ಣೆಯಲ್ಲಿ ಕರ್ಕೊಂಡಿದ್ದಾರೆ ಚೆನ್ನಾಗಿ. ಕರಿಬೇವು. ಇದು ಬೆಳ್ಳುಳ್ಳಿ. ಇದು ಉಪ್ಪು. ಉಪ್ಪು.
ಇದು ಕಾಪು ಖಾರ ಪುಡಿ. ಖಾರ ಪುಡಿ ನೀವೇ ಕುಟ್ಟಿಸ್ಕೊಂಬರ್ತೀರಲ್ಲ? ಹಾಂ ಹೌದು. ಕಾಪುಡಿ ಹಾಕಿ ಕಾಯಿಸಿದ್ರೆ ಮುಗಿತು. ಇಷ್ಟ ಆಯ್ತು ರೈ. ಹಾಂ ರೆಡಿ ಆಯ್ತು. ರೆಡಿ. ಖಾರ ಬೂಂದಿ ರೆಡಿ. ಅಮ್ಮ ಹೇಳಿ. ಹಸಿಮೆಣ್ಸಿಕಾಯಿ, ಈರುಳ್ಳಿ, ಹಾಂ ಕರಿಬೇವು ಹಾಕ್ತಿರ್ತೀವಿ. ಹಾ. ಉಪ್ಪು ಹಾಕ್ತೀವಿ. ಹ್ಞೂ ಉಪ್ಪು ಹಾಕ್ತಾನೆ ನೋಡಿ. ಉಪ್ಪು, ಸೋಡಾ, ಸ್ವಲ್ಪ ಕಾದೆಣ್ಣೆ. ಕಾದೆಣ್ಣೆ ಒಂದು ಸ್ವಲ್ಪ ಕಾದೆಣ್ಣೆ ಹಾಕೋದ್ರಿಂದ ಅದು ರುಚಿ ರುಚಿ ಹಗರ್ ಬರ್ತದೆ. ಹಗರ್ ಬರ್ತದೆ. ಹಾಂ. ನಂದ ಅಮ್ಮರು ಪಕೋಡ ಮಾಡ್ತಿದ್ದಾರೆ. ಎಷ್ಟು ಕೆ ಜಿ ಪಕೋಡ ಮಾಡ್ತಿದ್ದೀರಮ್ಮ? ಒಂದು 5 kg ರೀ. 5 kg. ನಾನು ಚೆನ್ನಾಗಿ ಕಲಿಸ್ಕೋಬೇಕ್ರಿ. ಹಾಂ. ಸೊ ನಿಮಗೆ ಯಾರು ಹೇಳ್ಕೊಟ್ರಮ್ಮ ಇದನ್ನು? ಅಮ್ಮಾರು ಮಾಡ್ತಿದ್ರು, ಅವರಿಂದ ನಾ ನಿಮ್ಮ ಕಲ್ತಿದ್ದೆ. ತಯಾರು ಮಾಡೋದು ನೋಡೇ ಕಲ್ತಿರೋದು ನಾವು. ಸ್ವಲ್ಪ ಕಡಲೆ ಹಿಟ್ಟು, ಸೊ ಇದು ಕಡಲೆಬೇಳೆ ಹಿಟ್ಟು ಕಡಿಮೆ, ಮೈದಾ ಹಿಟ್ಟು ಜಾಸ್ತಿ. ಮೈದಾ ಹಿಟ್ಟು ಜಾಸ್ತಿ ಹಾಕೊಳ್ಳೋದ್ರಿಂದ ಗರಿ ಗರಿ ಕುರುಕುರು ಅಂತ ಬರ್ತದೆ. ಈ ಕಡಲೆ ಹಿಟ್ಟು ಹಾಕೊಂಡ್ಬಿಟ್ರೆ ಮೆತ್ತಗೆ ಆಗ್ತದೆ. ಹಾಂ ಹಾಂ. ಬರೀ ಕಡಲೆ ಹಿಟ್ಟು ಹಾಕೊಂಡ್ರೆ ಏನಾಗ್ತರಮ್ಮ? ಇದು 2 ದಿನ ಇಟ್ಟರು ಏನಾಗಲ್ಲ. ಅದು ಕಡಲೆ ಹಿಟ್ಟಿಂದ ಆದ್ರೆ ಒಂಥರ ಹಳಿಸ್ಬಿಡ್ತೈತಿ. ಹಾಂ ಹಾಂ ಹಾಂ. ಅದು ಬಿಸಿ ಇದ್ದಾಗ ಅಷ್ಟೇ ಚೆನ್ನಾಗಿ. 2 ದಿವಸ ಇಟ್ಕೊಂಡು ತಿನ್ಬೋದು. ಇದನ್ನ 2 ದಿನ ಇಟ್ಕೊಂಡು ತಿನ್ಬೋದು. ಎಣ್ಣೆ ಚೆನ್ನಾಗಿ ಕಾದಿದೆ. ಈಗ ಈರುಳ್ಳಿ ಪಕೋಡನ ಬಿಡ್ತಾ ಪಕೋಡ. ಸೊ ಪಕೋಡ ಬಿಡೋವಾಗ್ಲೂ ಅದನ್ನೆಲ್ಲ ಸಪ್ರೇಟಾಗಿ ಬೇರೆ ಬೇರೆ ಮಾಡಿಬಿಡ್ತೀರಾ? ಹಾಂ. ಸೊ 15ರಿಂದ 20 ನಿಮಿಷ ಚೆನ್ನಾಗಿ ಕರೆದ್ಮೇಲೆ ಹೌದು. ಪಕೋಡ ರೆಡಿಯಾಗಿದೆ. ರೆಡಿಯಾಗಿದೆ. ಅಜ್ಜಿ ಖಾರ ಮಂಡಕ್ಕಿ ಅಂಗಡಿಯಲ್ಲಿ ಬೆಳಗ್ಗೆ 10-10:30ಯಿಂದನೇ ಸಿಹಿ ತಿನಿಸುಗಳು ಸಿಗೋದಕ್ಕೆ ಶುರುವಾಗುತ್ತೆ. ನಿಮಗಿಲ್ಲಿ ಜಿಲೇಬಿ ಹಾಗೆ ಬಾದಾಮ್ ಪುರಿ ಬೆಳಗ್ಗೆ 10ರಿಂದ 1 ಗಂಟೆ ಮಧ್ಯದಲ್ಲಿ ಸಿಗುತ್ತೆ. ಹಾಗೆಯೇ 12 ಗಂಟೆ ಸುಮಾರಿಗೆ ಇಲ್ಲಿ ರುಚಿಯಾದ ಆನಿಯನ್ ಪಕೋಡ ಸಿಗುತ್ತೆ. ಮತ್ತು ಸಾಮಾನ್ಯವಾಗಿ ಸಂಜೆ 4 ಗಂಟೆ ಮೇಲ್ಪಟ್ಟು ಸಂಜೆ 8ರಿಂದ 9 ಗಂಟೆವರೆಗೂ ನಮಗಿಲ್ಲಿ ಖಾರ ಮಂಡಕ್ಕಿ, ಆಂಬೊಡೆ, ಮಿರ್ಚಿ ಎಲ್ಲ ಸಿಗುತ್ತೆ. ವೀಕ್ಷಕರೇ, ಈಗ ಅಜ್ಜಿ ಖಾರ ಮಂಡಕ್ಕಿ ಅಂಗಡಿಯಲ್ಲಿ ನಾವು ಜಿಲೇಬಿ, ಬಾದಾಮ್ ಪುರಿ ಹಾಗೆ ಪಕೋಡನ ಟೇಸ್ಟ್ ಮಾಡೋಕ್ಕೆ ಹೋಗ್ತಾ ಇದ್ದೀವಿ. ನೋಡಿ, ಜಿಲೇಬಿನ ನೋಡ್ತಾ ಇದ್ದರೆ ಬಾಯಲ್ಲಿ ಹಾಗೆ ನೀರು ಬರಬೇಕು, ಅಷ್ಟು ಚೆಂದ ಇದೆ. ನೋಡೋಣ ಇದು ರುಚಿ ಹೇಗಿದೆ ಅಂತ. ಜಿಲೇಬಿ ಹೇಗಿರಬೇಕು ಅಂತಂದರೆ ಹೊರಗಡೆಯಿಂದ ಒಳ್ಳೆ ಕ್ರಿಸ್ಪಿಯಾಗಿದ್ದು ಒಳಗಡೆ ಜ್ಯೂಸಿ ಆಗಿರಬೇಕು. ಮತ್ತು ಆ ಪಾಕನೂ ಅಷ್ಟೇ ತಲೆ ಚಿಟ್ಟು ಹಿಡಿಯೋ ಆಗಿರಬಾರ್ದು, ಮೈಲ್ಡ್ ಆಗಿರಬೇಕು, ಮಜಾ ಕೊಡಬೇಕು. ಅದೇ ರೀತಿ ಇದೆ ಇದರ ಟೇಸ್ಟು. ನೋಡೋದಕ್ಕೆ ಎಷ್ಟು ಚೆಂದ ಇದೆಯೋ ರುಚಿನೂ ಅಷ್ಟೇ ಅದ್ಭುತವಾಗಿದೆ. ಈಗ ಆನಿಯನ್ ಪಕೋಡ ಸಖತ್ತು ಗರಿ ಗರಿಯಾಗಿ ಬಂದಿದೆ. ಬಾಯಲ್ಲಿ ಕುರುಕುರು ಅಂತ ಇದೆ. ಮತ್ತು ಈರುಳ್ಳಿ ತುಂಬಾ ಡೀಪ್ ಫ್ರೈ ಆಗಿದೆ, ಹಾಗಾಗಿ ರುಚಿ ತುಂಬಾ ಮಜವಾಗಿದೆ, ಚೆನ್ನಾಗಿದೆ. ವೀಕ್ಷಕರೇ, ಈಗ ಬಾದಾಮ್ ಪುರಿ ಯಾವ ರೀತಿ ರುಚಿ ಕೊಡುತ್ತೆ ಬನ್ನಿ ನೋಡೋಣ. ಪಾಕನ ಎಷ್ಟು ಬೇಕೋ ಅಷ್ಟು ಹೀರ್ಕೊಂಡಿದೆ, ಅಷ್ಟೇ ಸ್ವೀಟಿಶ್ ಆಗಿ ಚೆನ್ನಾಗಿದೆ ಫ್ಲೇವರು. ಮತ್ತು ಇಲ್ಲಿ ಜಾಸ್ತಿ ಪಾಕನ ಇವರು ಹಾಕಿಲ್ಲ, ಎಷ್ಟು ಬೇಕೋ ಅಷ್ಟೇ ಪ್ರಮಾಣದಲ್ಲಿ ಹಾಕಿದ್ದಾರೆ, ಹಾಗಾಗಿ ಒಂದೊಳ್ಳೆ ರುಚಿ ಕೊಡ್ತಾ ಇದೆ ಇದು. ವೀಕ್ಷಕರೇ, ನಿಮಗೆ ಈ ಜಿಲೇಬಿ, ಬಾದಾಮ್ ಪುರಿ ಮತ್ತು ಆನಿಯನ್ ಪಕೋಡ ತಿನ್ನೋ ಆಸೆ ಇದ್ದರೆ ಅಜ್ಜಿ ಖಾರ ಮಂಡಕ್ಕಿ ಅಂಗಡಿಗೆ ನೀವು ಯಾವಾಗ ಬರಬೇಕು ಹೇಳಿ? ಬೆಳಗ್ಗೆ 10ರಿಂದ ಮಧ್ಯಾಹ್ನ 12 ಅಥವಾ 1 ಗಂಟೆ ಒಳಗಡೆ ಬರಬೇಕು. ಇಲ್ಲೇ ಹೋದರೆ ನಿಮಗಿದು ಸಿಗದೇ ಇರಬಹುದು.
ಅಜ್ಜಿ ಖಾರ ಮಂಡಕ್ಕಿ ಅಂಗಡಿಯ ಮಾಲೀಕರು ರಾಜು ಅಕ್ಕಿ ಅವ್ರು ನಮ್ಮ ಜೊತೆಗಿದ್ದಾರೆ. ಬನ್ನಿ ಅವ್ರನ್ನ ಮಾತಾಡ್ಸೋಣ. ಸರ್ ನಮಸ್ತೆ. ನಮಸ್ತೆ ಸರ್. ಹೇಳಿ ಅಣ್ಣ, ಹೇಗೆ ಪ್ರಾರಂಭ ಆಯಿತು ಈ ಒಂದು ಅಂಗಡಿ? ಅಂಗಡಿ ಈಗ ಒಂದು 15 ವರ್ಷ ಆಯಿತು. ನಾನು ನಮ್ಮ ಅಜ್ಜಿ ಸ್ಟಾರ್ಟ್ ಮಾಡಿ. ಓಕೆ. ಸ್ಕೂಲ್ ಬಿಟ್ಟ ತಕ್ಷಣ ಇದಕ್ಕೆ ಬಂದೆ ನಾನು. ಹಾಂ. ಫಸ್ಟ್ ನಮ್ಮ ಮಾವ್ರು ಮಾಡ್ತಿದ್ರು, ಅವ್ರು ಬಿಟ್ಟ ಮೇಲೆ ನಾನು ನಮ್ಮ ಅಜ್ಜಿನೇ ಸ್ಟಾರ್ಟ್ ಮಾಡಿದ್ದು. ಅಜ್ಜಿ ನಾನು ಮಾಡೋದು ಸ್ಟಾರ್ಟ್ ಮಾಡಿದ್ದಾನೆ ಅಜ್ಜಿ ಹೋಟ್ಲ್ ಅಂತ ಹೆಸರು ಕಂಟಿನ್ಯೂ ಆಯಿತು. ಓಕೆ. 2007ರಲ್ಲಿ ಸ್ಟಾರ್ಟ್ ಮಾಡಿದ್ದು. ಅಂದರೆ 2007ಕ್ಕಿಂತ ಹಿಂದೆನೇ ನಿಮ್ಮ ಮಾವರು ಮಾಡ್ತಾ ಇದ್ರ ಇದನ್ನು? ಮಾಡ್ತಾಯಿದ್ರು. ಅವ್ರು ಬಿಟ್ಟು ಹೋದ್ಮೇಲೆ ನಾವು ಸ್ಟಾರ್ಟ್ ಮಾಡಿ. ಓಕೆ. ಅವ್ರು ಪ್ರಾರಂಭಿಸಿದ ದಿನಗಳಿಂದ ನೋಡಿದ್ರೆ ಇವತ್ತೊಂದು ಸುಮಾರು 25ರಿಂದ 28 ವರ್ಷ ಆಗಿದೆ. ಆಗಿದೆ ಸರ್. ಹೇಳಿ ಸರ್, ಇಲ್ಲಿ ಏನೇನು ಸಿಗುತ್ತೆ? ಇಲ್ಲಿ ಸ್ಪೆಷಲ್ ಅಂದರೆ ಪಾಲಕ್ ಬಜ್ಜಿ, ಮಿರ್ಚಿ, ಮಸಾಲ ವಡೆ, ಅಂಬೊಡೆ, ನರ್ಗಿಸ್ ಇದೆ, ಮಸಾಲ ಮಂಡಕ್ಕಿ ಸಿಗುತ್ತೆ. ಆಮೇಲೆ ಘಾಟಿ ಇದೆ, ಮಸಾಲ ಘಾಟಿ ಅಂತ ಮಾಡ್ತೀವಿ, ಅದು ಫೇಮಸ್ಸು. ಓಕೆ. ಖಾರ, ಮಾಮೂಲು ಖಾರ ಅಂತೂ ಹೋಗುತ್ತೆ, ಭಾಳ ಸೇಲ್ ಆಗುತ್ತೆ. ಬೇರೆ ಕಡೆ ಎಲ್ಲ ಹೋಗುತ್ತೆ. ಅದು ಇದು ಸಂಜೆ ಹೊತ್ತಿಂದ ಆಯಿತು. ಬೆಳಗ್ಗೆ ಜಿಲೇಬಿ, ಆಮೇಲೆ ಬಾದಾಮ್ ಪುರಿ ಸ್ವೀಟ್ ಮಾಡ್ತೀವಿ. ಆಮೇಲೆ ಸಾಯಂಕಾಲಕ್ಕೆಲ್ಲ ಖಾರ ಗುಳಿಗೆ ಎಲ್ಲ ರೆಡಿ ಮಾಡ್ಕೊತಾ ಇದ್ದೀವಿ. ಯಾವ ಐಟಮ್ನ ತುಂಬ ಜನ ಇಲ್ಲಿ ಇಷ್ಟಪಟ್ಟು ತಿನ್ನೋದು ಬರ್ತಾರೆ? ಇಲ್ಲಿ ಅಂಬೊಡೆ, ಮಿರ್ಚಿ, ನರ್ಗಿಸ್ ಮಂಡಕ್ಕಿ, ಮಸಾಲ ಮಂಡಕ್ಕಿ. ನಿಮ್ಮ ಖಾರದ ಬಗ್ಗೆ ಹೇಳಿ. ಮೇನ್ ಖಾರ ಎಕ್ಸ್ಪೋರ್ಟ್ ಆಗುತ್ತೆ, ಅದ್ರ ಬಗ್ಗೆ ಹೇಳಿ. ಹಾಗೆ ಸರ್, ಭಾಳ ಹೋಗುತ್ತೆ. ಇವತ್ತು ಬೆಳಗ್ಗೆನೂ ಹೋಯ್ತು ಹೊರಗಡೆ, ಜರ್ಮನಿಗೆ ಹೋಯ್ತು. ಹೋಗುತ್ತೆ, ಭಾಳ ಹೋಗುತ್ತೆ. ಬೆಂಗಳೂರಿಂದ ಬಂದು ತಗೊಂಡೋಗಿ ಅಲ್ಲಿಂದ ಬೇರೆ ಕಡೆ ತಗೊಂಡೋಗಿ ಪಾರ್ಸಲ್ ಮಾಡ್ತಾರೆ. ಇಲ್ಲಿಂದ ಕೊರಿಯರು ಮಾಡ್ತೀನಿ. USA ಹೋಗಿದೆ, UK ಹೋಗಿದೆ, ಆಮೇಲೆ ದುಬೈ ಹೋಗಿದೆ, ಜರ್ಮನ್ ಹೋಗಿದೆ, ಲಂಡನ್ ಹೋಗಿದೆ, ಫಿಲಿಪೈನ್ಸ್ ಹೋಗಿದೆ, ಸಹಾರಾ ಹೋಗಿದೆ, ಭಾಳ ಜನ ಹೋಗಿದೆ. ದೊಡ್ಡ ಪಟ್ಟಿನೇ ಇದೆ. ಪಟ್ಟಿನೇ ಇದೆ. ಅಂದ್ರೆ ವಿಶ್ವದಾದ್ಯಂತ ಹೋಗುತ್ತೆ ಅಂತಾನೆ ಹೇಳ್ಬೋದು. ಹೋಗಿದೆ. ಆಮೇಲೆ ಡೆಲ್ಲಿ ಒಳಗೆ ಆಲ್ಮೋಸ್ಟ್ ಅಲ್ಲಿ ಪ್ರೈಮ್ ಯಾರವರು ಸೋನಿಯಾ ಗಾಂಧಿ, ರಾಹುಲ್ ಅವರು ಎಲ್ಲ ತಿಂದಿದ್ದಾರೆ. ಹೌದ್ರಾ? ಹೋಗಿದೆ. ಇಲ್ಲಿ ಯಾಕಂದ್ರೆ ಶಿವಶಂಕರಪ್ಪ ಅವ್ರು ತಗೊಂಡು ಹೋಗ್ತಿರ್ತಾರೆ. ಹೌದ್ರಾ? ಹೌದು. ಓಕೆ. ಆಮೇಲೆ ನಾವು ಡೈಲಿ ಫ್ರೆಶ್ ಮಾಡ್ತೀವಿ ನೋಡ್ರಿ. ನರ್ಗಿಸ್ ಎಷ್ಟಿದೆ, ಖಾರ ಅಷ್ಟಿದೆ, ಎಲ್ಲ ಅವತ್ತಿಗೆ ಫುಲ್ ಫ್ರೆಶ್, ಯಾವುದನ್ನೇ ಎತ್ತಿಡಲ್ಲ. ಆಮೇಲೆ ಟೇಸ್ಟಿಂಗ್ ಪೌಡರ್ ಏನು ಹಾಕಲ್ಲ ನಾವು, ಕಲರಿಂಗ್ ಯೂಸ್ ಮಾಡಲ್ಲ, ಎಲ್ಲ ಫ್ರೆಶ್ ನಾವೇ ಕಡಲೆಬೇಳೆ ತಂದು ನಾವೇ ಹಾಕ್ಸ್ತೀವಿ. ಹಂಗಾಗಿ ರುಚಿ ಚೆನ್ನಾಗಿ ಬರುತ್ತೆ. ಯಾವುದೇ ರೀತಿ ಪ್ರಿಸರ್ವೇಟಿವ್ಸ್ ಇಲ್ಲ, ಯಾವುದೇ ರೀತಿ ರಾಸಾಯನಿಕಗಳಿಲ್ಲ. ಹಾಗಾಗಿ ಗ್ರಾಹಕರು ಧೈರ್ಯದಿಂದ ಬಂದು ಖುಷಿಯಾಗಿ ತಿಂದು ಹೋಗ್ತಾರೆ, ಎಂಜಾಯ್ ಮಾಡ್ತಾರೆ. ತುಂಬ ಖುಷಿ ಆಯಿತು ಸರ್ ತಮ್ಮ ಜೊತೆಗೆ ಮಾತಾಡ್ತಾ. ಇದೇ ರೀತಿ ನಿಮ್ಮ ಈ ಉದ್ಯಮ ಯಶಸ್ವಿಯಾಗಿ ಮುಂದೆ ಸಾಗ್ತಾ ಹೋಗಲಿ ಅಂತ ನಮ್ಮ ವಿಶಿಷ್ಟ ರುಚಿ ವಾಹಿನಿ ಕಡೆಯಿಂದ ಆಶಿಸ್ತೇವೆ. ಥ್ಯಾಂಕ್ ಯು. ನಂದಮ್ಮನವರು ಈಗ ಆಂಬಡೆ ಮಾಡ್ತಾ ಇದ್ದಾರೆ. ಸೊ ಮಿರ್ಚಿ, ಆಂಬಡೆ ಎಲ್ಲದನ್ನು ನೀವೇ ಮಾಡೋದಮ್ಮ? ನೀವೇ ಮಾಡೋದು. ಸೊ ಎಷ್ಟೊತ್ತು ನೆನೆ ಹಾಕೊಂಡಿರ್ತೀರಾ ಕಡಲೆಬೇಳೆ? 2 ಅವರ್ ನೆನೆ 2 ಅವರ್ ನೆನೆಸ್ಕೊಂಡಿರ್ತೀರಾ. ಆಮೇಲೆ ಹಸಿಮೆಣಸಿನ್ಕಾಯಿ, ಶುಂಠಿ, ಬೆಳ್ಳುಳ್ಳಿ ಎಲ್ಲ ಮಿಕ್ಸಿ ಮಾಡ್ಕೊಂಡು ಮಾಡಿ ಇಟ್ಕೊಂಡೀಗ ಅಂಬಡೆ ರೆಡಿ. ಆಂಬಡೆ ಮೇನ್ ಬೇಯಿಸ್ಕೊಳ್ಳೋದ್ರಲ್ಲಿರೋದಲ್ಲ, ಒಳಗೂ ಚೆನ್ನಾಗಿ ಬೇಯಬೇಕು. ಅದು ಮಿರ್ಚಿಗೆ, ಈ ಕಡಲೆಬೇಳೆ ಹಿಟ್ಟಿಗೆ ನೀರು ಕಲಸೋದೇ ಒಂದು ನ್ಯಾಕ್. ಅದು ತುಂಬ ಕ್ರೂಷಿಯಲ್ ಪಾಯಿಂಟ್ ಅಂತ ಹೇಳ್ಬೋದಾ? ಮಹತ್ತರವಾದ ಘಟ್ಟ ಅಂತ ಹೇಳ್ತೀವಲ್ಲ, ಯಾವ ಹದಕ್ಕೆ ನಾವು ಕಲಿಸ್ಕೋಬೇಕು ಅನ್ನೋದೇ ಇಲ್ಲಿ ತುಂಬಾ ಪ್ರಾಮುಖ್ಯತೆ ವಹಿಸುತ್ತೆ. ಸೊ ನೀರು ಬೆರೆಸ್ಕೊಂಡ್ರಿ, ಆಮೇಲೆ ಉಪ್ಪು, ಸೋಡಾ ಪುಡಿ, ಅಜ್ವಾನ ಇಷ್ಟವಾಗಿ ಮಿಕ್ಸ್ ಮಾಡ್ಕೊಳ್ತಾರೆ. ಈಗ ಮಿರ್ಚಿ ಮಾಡ್ತಾ ಇದ್ದಾರೆ. ಸೊ ಮೇಲೆ ಹತ್ತಿರೋಂಥ ಹಿಟ್ಟು ಚೆನ್ನಾಗಿ ಬೇಯಬೇಕು, ಜೊತೆಗೆ ಒಳಗಿರೋಂಥ ಮೆಣಸಿನ್ಕಾಯಿ ಅಥವಾ ಮಿರ್ಚಿ ಅವು ಕೂಡ ಗರಿಯಾಗಿ ಬೇಯಬೇಕು. ಮಸಾಲ ಮಂಡಕ್ಕಿ ಮಾಡ್ತಾ ಇದ್ದಾರೆ. ಅದಕ್ಕೆ ಫಸ್ಟು ಮಂಡಕ್ಕಿ ಹಾಕ್ಕೊಂಡ್ರು. ಓಕೆ. ಈರುಳ್ಳಿ, ಈಗ ಒಗ್ಗರಣೆ. ಚೆನ್ನಾಗಿ ಮಿಕ್ಸ್ ಮಾಡ್ತೀರಾ. ಹುರ್ಗಡ್ಲೆ ಹಿಟ್ಟು, ರೆಡಿ ಆಯಿತು ಮಸಾಲ ಮಂಡಕ್ಕಿ. ವೀಕ್ಷಕರೇ, ಇವತ್ತು ನಾವು ಅಜ್ಜಿ ಖಾರ ಮಂಡಕ್ಕಿ ಅಂಗಡಿಯಲ್ಲಿ ಮೊದಲು ಟ್ರೈ ಮಾಡ್ತಾ ಇರೋದು ಮಸಾಲ ಮಂಡಕ್ಕಿ ಅಥವಾ ಗಿರ್ಮಿಟ್ನ. ಬನ್ನಿ ಇದ್ರ ಟೇಸ್ಟ್ ಹೇಗಿರುತ್ತೆ ಅಂತ ತಡ ಮಾಡದೆ ನೋಡೋಣ.
ಮೊದಲನೇ ತುತ್ತಲ್ಲೇ ನಾನು ಕಳೆದು ಹೋಗ್ಬಿಟ್ಟೆ, ಯಾಕೆಂತಂದರೆ ರುಚಿ ತುಂಬಾ ಚೆನ್ನಾಗಿದೆ. ಮೊದಲು ಅವ್ರು ಹಾಕಿಕೊಟ್ಟಾಗ ಒಂದು ಪ್ಲೇಟು ಏನಪ್ಪ ಒಂದು ಪ್ಲೇಟ್ ಇಷ್ಟೊಂದು ಇದೆಯಲ್ಲ ಅಂತ ಅನ್ನಿಸ್ತಾಯಿತ್ತು. ಒಂದು ತುತ್ತು ತಿಂದ ಮೇಲೆ ಯಾಕೆ ಇಷ್ಟು ಕಡಿಮೆ ಕೊಟ್ಟಿದ್ದಾರಲ್ಲ ಅಂತ ಅನ್ಸೋಕ್ಕೆ ಶುರುವಾಯಿತು. ರುಚಿ ಅಷ್ಟೊಂದು ಚೆನ್ನಾಗಿದೆ. ಮೆತ್ತಗಿದೆ. ಒಗ್ಗರಣೆನ ಟೊಮೆಟೊ ಮತ್ತು ಈರುಳ್ಳಿ ಹಾಕಿಬಿಟ್ಟು ಚೆನ್ನಾಗಿ ಮಾಡಿದ್ದಾರೆ, ರುಚಿಯಾಗಿ. ಅಷ್ಟೇ ಪ್ರೀತಿಯಿಂದ ಇದನ್ನು ಮಿಕ್ಸ್ ಮಾಡಿಬಿಟ್ಟು ಕೊಟ್ಟಿದ್ದಾರೆ. ಖಾರ ರೀ, ಇಲ್ಲಿ ಖಾರ ಸುಮ್ಮನೆ ಅಲ್ಲ, ಥ್ರೂ ಔಟ್ ದ ವರ್ಲ್ಡ್ ಇದು ಇಲ್ಲಿಂದ ಹೋಗುತ್ತೆ ಅಂತ ನಾನು ಆಗಲೇ ಹೇಳಿದೆ ತಮಗೆ. ರುಚಿ ಅಷ್ಟು ಚೆನ್ನಾಗಿದೆ, ಅದಕ್ಕೋಸ್ಕರನೇ ಜನ ಇಷ್ಟಪಟ್ಟು ದೇಶ ವಿದೇಶಗಳಿಂದ ಇದನ್ನು ತರಿಸ್ಕೊಳ್ತಾರೆ. ಈಗ ಇಲ್ಲಿಯ ಮಿರ್ಚಿ ತಾವು ನೋಡ್ಬೋದು, ಮೆಣಸಿನ್ಕಾಯಿ ಗರಿಗರಿಯಾಗಿ ಬೆಂದಿದೆ, ಜೊತೆಗೆ ಇದು ಸಾಫ್ಟ್ ಆಗಿದೆ. ಬನ್ನಿ ಇದು ಟೇಸ್ಟ್ ಹೇಗಿದೆ ನೋಡೋಣ. ಸ್ವರ್ಗ. ದಾವಣಗೆರೆಯಲ್ಲಿ ಮತ್ತು ಸುತ್ತಮುತ್ತಲಿನ ಜಿಲ್ಲೆಯಲ್ಲಿ ಮಿರ್ಚಿ ಮಂಡಕ್ಕಿನ ಇಷ್ಟಪಡದೇ ಇರೋರೇ ಇಲ್ಲ ಅಂತ ಹೇಳ್ಬೋದು. ಪ್ರತಿದಿನ ಸಂಜೆ ಇಲ್ಲಿ ಖಾರ ಮಂಡಕ್ಕಿ ಮಿರ್ಚಿ ತಿಂದೇ ಹೋದರೆ ಆ ಸಂಜೆ ಪೂರ್ಣಗೊಳ್ಳೋದಿಲ್ಲ. ಇಲ್ಲಿನ ಮಿರ್ಚಿನೂ ಅಷ್ಟೇ ಒಳಗೆ ಹದವಾಗಿ ತುಂಬ ಚೆನ್ನಾಗಿ ಬೆಂದಿದೆ. ಮೆಣಸಿನ್ಕಾಯಿನೂ ಅಷ್ಟೇ ಜಾಸ್ತಿ ಖಾರ ಇಲ್ಲ, ಒಳ್ಳೆ ಟೇಸ್ಟನ್ನು ಕೊಡ್ತಾಯಿದೆ. ಈಗ ಕಡಲೆಬೇಳೆ ವಡೆ ಅಥವಾ ಇದನ್ನು ಆಂಬಡೆ ಅಂತಲೂ ಅಂತಾರೆ. ಬನ್ನಿ ಆಂಬಡೆ ಹೇಗಿದೆ ನೋಡೋಣ. ಮೇಲಿಂದ ಸಖತ್ತು ಕ್ರಿಸ್ಪಿಯಾಗಿದೆ, ಒಳಗೆ ಮೆತ್ತಗೆ ಸಾಫ್ಟಾಗಿದೆ. ಒಳಗಿನವರೆಗೂ ಈ ವಡೆ ತುಂಬ ಚೆನ್ನಾಗಿ ಬಂದಿದೆ. ಬನ್ನಿ ಮುಂದೆ ಏನು ಸಿಗುತ್ತೆ ನೋಡೋಣ, ಟೇಸ್ಟ್ ಮಾಡೋಣ. ನಮಸ್ತೆ, ತಮ್ಮ ಹೆಸರು? ಮುರಳೀರಾವ್ ಅಂತ ಅಂದ್ಬಿಟ್ಟು. ಸರ್, ಎಷ್ಟು ವರ್ಷದಿಂದ ಇಲ್ಲಿಗೆ ಬರ್ತಾ ಇದ್ದೀರಾ? ನಾವು ಸುಮಾರು ಒಂದು 8-10 ವರ್ಷದಿಂದ ಬರ್ತಾ ಇದ್ದೀವಿ. ಓಕೆ, ಹೇಗೆ ಅನಿಸುತ್ತೆ ಸರ್ ಇಲ್ಲಿ ಟೇಸ್ಟು? ದಿ ಬೆಸ್ಟ್ ಇದು, ಈ ಏರಿಯಾದಲ್ಲಿ ದಿ ಬೆಸ್ಟ್. ದಿ ಬೆಸ್ಟ್, ಎಸ್ಪೆಷಲಿ ಮೆಣಸಿನ್ಕಾಯಿನ ಅಂಬಡೆ ಮತ್ತು ಸ್ವೀಟ್ ಏನಿದೆಲ್ಲ ದಿ ಬೆಸ್ಟ್. ಇಲ್ಲೆಲ್ಲರೂ ಭಾಳ ಜನ ಒಂದು ರೆಗ್ಯುಲರ್ ಕಸ್ಟಮರ್ಸೇ ಇಲ್ಲಿ ಬರೋದು. ಹಾಂ ಸರ್. ಅದಕ್ಕಿಂತ ಹೆಚ್ಚಾಗಿ ನನ್ನ ಮೊಮ್ಮಕ್ಕಳು ಬರ್ತಾರೆ ಮೈಸೂರಿಂದ ಎಲ್ಲ US ಇಂದ. ಓಕೆ. ಅವ್ರು ಬಂದಾಗ ಅವ್ರು ಒಬ್ಬೊಬ್ಬರು ಒಂದೊಂದು 4 ಮೆಣಸಿನ್ಕಾಯಿ ಅಥವಾ 2 ಅಂಬಡೆ ತಿಂತಾರೆ. ಥ್ಯಾಂಕ್ ಯು ಸರ್. ತುಂಬ ಖುಷಿ ಆಯಿತು ತಮ್ಮ ಜೊತೆಗೆ ಮಾತಾಡಿ. ವೀಕ್ಷಕರೇ, ಈಗ ನರ್ಗೀಸ್ ಮಂಡಕ್ಕಿನ ಯಾವ ರೀತಿ ಕಲಿಸ್ತಾರೆ ಅಂತ ನೋಡೋಣ. ಈ ಒಗ್ಗರಣೆ ಅಣ್ಣ ಇದು? ಇದು ನರ್ಗೀಸ್ ಒಗ್ಗರಣೆ. ನರ್ಗೀಸ್ ಒಗ್ಗರಣೆ ಏನೇನಿದೆ ಇದರಲ್ಲಿ? ಮಿರ್ಚಿಗೆ ಹಸಿಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಜೀರಿಗೆ, ಅರಿಶಿನ ಪುಡಿ. ಒಗ್ಗರಣೆ ಮೊದಲೇ ರೆಡಿ ಇಟ್ಕೊಂಡಿರ್ತೀರಾ? ಒಗ್ಗರಣೆ ಇದಕ್ಕೆ ಎಷ್ಟೆಷ್ಟು ಬೇಕೋ ಅಷ್ಟು ಎರಡು ದಿನಕ್ಕೊಮ್ಮೆ ಮಾಡ್ಕೊಂತೀವಿ. ಇದು ಉಪ್ಪು, ಇದು ಸಕ್ಕರೆ ಪುಡಿ, ಲೈಟಾಗಿ ಸಕ್ಕರೆ ಪುಡಿ, ಕಡಲೆ ಪುಡಿ, ಉರ್ಗಡ್ಲೆ ಇಟ್ಟ ಇದು? ಉರ್ಗಡ್ಲೆ. ಇದು ಕರಿಬೇವು ಎಣ್ಣೆಯಲ್ಲಿ ಕರ್ಕೊಂಡು ಇಟ್ಕೊಂಡಿದ್ದೀರಾ? ಇಟ್ಕೊಂಡಿದ್ದೀವಿ. ಇಷ್ಟ ಮುಗಿದು ಆಯ್ತು, ರೆಡಿ ಆಯ್ತು. ಈಗ ನರ್ಗೀಸ್ ಮಂಡಕ್ಕಿ ರೆಡಿ ಆಯ್ತು. ಅಜ್ಜಿ ಖಾರ ಮಂಡಕ್ಕಿ ಅಂಗಡಿಯಲ್ಲಿ ನಾವು ನರ್ಗೀಸ್ ಮಂಡಕ್ಕಿನ ಟ್ರೈ ಮಾಡ್ತಾ ಇದ್ದೀವಿ. ಆಗಲೇ ನಾವು ನರ್ಗೀಸ್ ಮಂಡಕ್ಕಿನ ಯಾವ ರೀತಿ ಮಾಡ್ತಾರೆ ಅಂತ ನೋಡಿದ್ವಿ. ಈಗ ಅದೇ ನರ್ಗೀಸ್ ಮಂಡಕ್ಕಿಗೆ ಇಲ್ಲಿ ಮೇಲೆ ಖಾರ, ಈರುಳ್ಳಿ ಹಾಗೆ ಕೊತ್ತಂಬರಿನ ಸಣ್ಣದಾಗಿ ಹೆಚ್ಚಿ ಹಾಕ್ಬಿಟ್ಟು ಕೊಟ್ಟಿದ್ದಾರೆ. ಬನ್ನಿ ಇದ್ರ ಟೇಸ್ಟ್ ಹೇಗಿರುತ್ತೆ ನೋಡೋಣ. ಪ್ರತಿಯೊಂದು ಮಂಡಕ್ಕಿಗೂ ಅವ್ರು ಮಾಡಿದಂತಹ ಆ ಒಗ್ಗರಣೆ ಚೆನ್ನಾಗಿ ಹತ್ತಿದೆ, ಸ್ವೀಟ್ನೆಸ್ ಕೊಡ್ತಾಯಿದೆ, ಖಾರ ಇದೆ, ಮೇಲೆ ಸಕ್ಕರೆ ಪುಡಿ ಉದುರಿಸಿದ್ರಲ್ಲ ಹಾಗಾಗಿ ಸ್ವೀಟ್ನೆಸ್ ಕೊಡ್ತಾಯಿದೆ, ಮತ್ತು ಹಸಿಮೆಣಸಿಕಾಯಿ ಖಾರನೂ ಇದೆ.
ಜೊತೆಗೆ ಈ ಖಾರ ಹಾಗೆ ಈರುಳ್ಳಿನ ಮೇಲೆ ಹಾಕ್ಕೊಂಡು ತಿಂತಾ ಇರುವಾಗ ಅದು ಒಳ್ಳೆ ಟೇಸ್ಟ್ ಕೊಡುತ್ತೆ. ಅಜ್ಜಿ ಖಾರ ಮಂಡಕ್ಕಿ ಅಂಗಡಿಯಲ್ಲಿ ಸಿಗುವಂತಹ ಈ ಸೊಪ್ಪಿನ ವಡೆನ ಟ್ರೈ ಮಾಡ್ತಾ ಇದ್ದೀನಿ. ತಾವು ನೋಡ್ಬೋದು ಇದ್ರ ಗಾತ್ರ ಎಷ್ಟು ದೊಡ್ಡದಾಗಿದೆ. ಇದಕ್ಕೆ ಪಾಲಕ್ಕು ಹಾಗೆ ಸಬ್ಬಸಿಗೆ ಸೊಪ್ಪನ್ನು ಹಾಕಿ ಮಾಡಿರೋವಂಥದ್ದು. ಬನ್ನಿ ಇದ್ರ ರುಚಿ ಹೇಗಿದೆ ಅಂತ ನೋಡೋಣ. ತಾವು ನೋಡ್ಬೋದು ಇಲ್ಲಿ ಇಷ್ಟು ದಪ್ಪ ಇದ್ರೂ ಕೂಡ ಇದು ಫುಲ್ ಆಳದವರೆಗೂ ಚೆನ್ನಾಗಿ ಬೆಂದಿದೆ. ಅಷ್ಟೇ ರುಚಿಯಾಗೂ ಇದೆ. ಈರುಳ್ಳಿನ ಸಣ್ಣದಾಗಿ ಹೆಚ್ಚಿ ಹಾಕಿದಾರಲ್ಲ ಅದು ಕೂಡ ಒಳ್ಳೆ ಟೇಸ್ಟನ್ನು ಕೊಡ್ತಾ ಇದೆ. ಜೊತೆಗೆ ಮಧ್ಯೆ ಅಲ್ಲೊಂದು ಇಲ್ಲೊಂದು ಓಂ ಕಾಳು ಸಿಕ್ಕಾಗ ಅಥವಾ ಅಜ್ವಾನದ ಕಾಳು ಸಿಕ್ಕಾಗ ಒಳ್ಳೆ ಟೇಸ್ಟ್ ಅನಿಸುತ್ತೆ. ಬನ್ನಿ ಮುಂದೆ ಖಾರ ಮಂಡಕ್ಕಿ ಯಾವ ರೀತಿ ಇರುತ್ತೆ ಅಂತ ಟೇಸ್ಟ್ ಮಾಡಿಬಿಟ್ಟು ನೋಡೋಣ. ನಮ್ಮ ಹೆಸರು ಶಶಿಧರ್ ಅಂತ. ಶಶಿಧರ್ ಸರ್, ಎಲ್ಲಿಂದ ಬಂದಿರೋದು ತಾವು? ಚಿತ್ರದುರ್ಗದಿಂದ ಬಂದಿದ್ದೀವಿ. ಚಿತ್ರದುರ್ಗದಿಂದ. ಹೌದು. ಸೊ ಫ್ಯಾಮಿಲಿ ಜೊತೆಗೆ ಬಂದಿದ್ದೀರಾ? ಹೌದು, ಸಂಪೂರ್ಣ ಫ್ಯಾಮಿಲಿ ಜೊತೆ ಬಂದಿದ್ದೀವಿ. ಹೇಳಿ ಸರ್. ಇಲ್ಲಿ ಅತ್ಯಂತ ರುಚಿಕರವಾದ ನರ್ಗಿಸ್ ಮಂಡಕ್ಕಿ, ಮಿರ್ಚಿ, ಓಕೆ, ಅಂಬೋಡೆ, ಓಕೆ, ಮಸಾಲ ಮಂಡಕ್ಕಿ, ಓಕೆ, ಎಲ್ಲ ಭಾಳ ಚೆನ್ನಾಗಿರುತ್ತೆ ಅಂತ ನಮ್ಮ ಸ್ನೇಹಿತರು ಹೇಳಿದರು. ಅದಕ್ಕೆ ಅದನ್ನು ಪತ್ತೆ ಹಚ್ಚಿ ಓಕೆ, ಅದರ ರುಚಿಯನ್ನು ಸವಿಬೇಕಂತ ಕುಟುಂಬ ಪರಿವಾರ ಸಮೇತ ಬಂದಿದ್ದೀವಿ. ಓಕೆ. ಈಗ ಟೇಸ್ಟು ನೋಡಿದ ಬಗ್ಗೆ ತುಂಬ ಚೆನ್ನಾಗಿದೆ ಅಂತ ಹೇಳಿದ್ದಾರೆ. ಓಕೆ, ಇದನ್ನು ಎಂಜಾಯ್ ಮಾಡಲಿಕ್ಕೆ ನಾವು ಇಷ್ಟಪಡ್ತೀವಿ. ಥ್ಯಾಂಕ್ ಯು ಸರ್. ಅಜ್ಜಿ ಖಾರ ಮಂಡಕ್ಕಿ. ಅಜ್ಜಿ ಖಾರ ಮಂಡಕ್ಕಿ ಅನ್ನೋ ಹೆಸರನ್ನು ಇದೇನು ಗಳಿಸಿದೆಯೋ ಆ ಖಾರ ಮಂಡಕ್ಕಿಯನ್ನು ಇವಾಗ ನಾನು ಟೇಸ್ಟ್ ಮಾಡ್ತಾ ಇದ್ದೀನಿ. ಇನ್ನೊಂದು ವಿಷಯ, ಇಲ್ಲಿ ದಾವಣಗೆರೆ ಹಾಗೂ ಸುತ್ತಮುತ್ತಲಿನ ಜಿಲ್ಲೆಗಳಲ್ಲಿ ಖಾರ ಮಂಡಕ್ಕಿ ಇಲ್ಲದೆ ಇದ್ದರೆ ಸಂಜೆ ಕಂಪ್ಲೀಟ್ ಆಗೋದೇ ಇಲ್ಲ. ಪ್ರತಿ ಸಂಜೆ ನಮಗೆ ಇಲ್ಲಿ ಖಾರ ಮಂಡಕ್ಕಿ ಬೇಕೇ ಬೇಕು. ನೋಡಿ, ಇಲ್ಲೇನಿಲ್ಲ, ಇವ್ರು ಮಾಡುವಂತಹ ಸ್ಪೆಷಲ್ ಖಾರನ ಮಂಡಕ್ಕಿ ಮೇಲೆ ಹಾಕ್ಕೊಟ್ಟಿದ್ದಾರೆ. ಜೊತೆಗೆ ಕೊತ್ತಂಬರಿ ಹಾಗೆ ಈರುಳ್ಳಿನ ಸಣ್ಣದಾಗಿ ಮೇಲೆ ಹೆಚ್ಚಿಬಿಟ್ಟು ಹಾಕಿದ್ದಾರೆ. ಇನ್ನೊಂದು, ಖಾರ ಮಂಡಕ್ಕಿನ ಹೀಗೆ ಸ್ಪೂನಿಂದ ಹೆಂಗೆ ತಿನ್ನಬೇಕು ಗೊತ್ತಿರುತ್ತೆ, ನೋಡಿರ್ತೀರ. ಆದರೆ ಇನ್ನೊಂದು ಸರಿ ತೋರಿಸ್ಬಿಡ್ತೀನಿ. ಕರೆಕ್ಟಾಗಿ ಹಿಂಗೆ ಹಾಕೊಂಡು ತಿಂದಾಗ ಕೊಡೋ ಮಜಾ ಬೇರೆ. ಖಾರ ರೀ, ಮತ್ತೊಂದು ಸರಿ ಹೇಳ್ತಾ ಇದ್ದೀನಿ, ಅಜ್ಜಿ ಖಾರ ಮಂಡಕ್ಕಿ ಅಂಗಡಿಲಿ ಖಾರ ಯಾಕೆ ಇದು ಅಷ್ಟೆಲ್ಲ ದೇಶಗಳಿಗೆ ಹೋಗುತ್ತೆ, ಯಾಕೆ ಜನ ಅಷ್ಟಿಷ್ಟಪಟ್ಟು ಬೇರೆ ದೇಶಗಳಲ್ಲಿ ಇದ್ದಾಗಲೂ ಕೂಡ ಅಲ್ಲಿನ ರುಚಿಗಳನ್ನು ಮರೆತು ಇದನ್ನೇ ನೆನಪಿಸ್ಕೊಂಡು ತರಿಸ್ಕೊಂಡು ಯಾಕೆ ತಿಂತಾರೆ ಗೊತ್ತಾಗುತ್ತೆ. ನೀವು ಒಂದ್ಸರಿ ಬಂದು ಇಲ್ಲಿ ತಿಂದ್ಬಿಟ್ಟು ನೋಡಿ, ಆಗ ನಿಮಗೆ ಖಂಡಿತ ಅನಿಸುತ್ತೆ ಇದರಲ್ಲೇನೋ ಮೋಡಿ ಇದೆ ಅಂತ. ಸರ್ ನಮಸ್ಕಾರ, ತಮ್ಮ ಹೆಸರು? ಉಮೇಶ್ ಅಂತ ಸರ್. ನಂದು ಹಳ್ಳಿ. ನಾನು ಬಂದು ಇಲ್ಲಿಗೆ 12 ವರ್ಷ ಆಯಿತು. 12 ವರ್ಷದಿಂದ ಕಂಟಿನ್ಯೂ ಸರ್ ಇಲ್ಲಿ. ಓಕೆ, ಏನೇನು ಇಷ್ಟ ಆಗುತ್ತೆ ಸರ್ ಇಲ್ಲಿ? ಸರ್ ಇಲ್ಲಿ ಏನು ತಿಂದರೂ ಬಂಗಾರನೇ. ಏನು ತಿಂದರೂ ಬಂಗಾರನೇ. ಯಾವುದೇ ಫೇಲ್ ಇರಲ್ಲ ನೋಡಿ, ಐಟಮ್ ಮಾತ್ರ ಯಾವುದೇ ಫೇಲ್ ಇರಲ್ಲ. ಭಾಳ ಚೆನ್ನಾಗಿರ್ತದೆ ಸರ್. ಈಗ ನಮಗೆ ಬಾದಾಮ್ ಪುರಿ ಇರೋದು ಇಲ್ಲಿ ಬಾದಾಮ್ ಪುರಿ ಮಾಡ್ತಾರೆ ಬೆಳಗ್ಗೆ. ಹೌದು. 1 ಗಂಟೆ ಅಷ್ಟೊತ್ತಿಗೆ ಕ್ಲೋಸು. ಹೌದು. ಒಂದು ಬಾದಾಮ್ ಪುರಿ 1 ಟೈಮ್ ತಿಂದು ಹೋದ್ರೆ ಕನ್ಸಿ ಬಂದ್ಬಿಡ್ತದೆ ರಾತ್ರಿ. ಅಷ್ಟು ರುಚಿ ಇರುತ್ತೆ. ಅಷ್ಟು ಇರ್ತದೆ, ಕನ್ಸಿ ಬಂದ್ಬಿಡ್ತಾವೆ ಅವೆಲ್ಲ. ಈಗ ನೋಡ್ರಿ, ಯಾರನ್ನ ಬಾಗ್ಲು ಹಾಕಿದ್ರೆ ಹೆಂಗಪ್ಪ ನಮ್ದು ಅಂತಾರೆ. ಇವ್ರು ಬಾಗ್ಲು 1 ತಿಂಗಳು ಹಾಕ್ಲಿ, ತಿರುಗಿ ದಿನ ಬಂದು ಓಪನ್ ಮಾಡಲಿ, ಮತ್ತೆ ಹೆಂಗೆ ಇರುತ್ತೆ ಇವ್ರು. ಓಕೆ, ಹಿಂಗೆ ಇರುತ್ತೆ ಇವ್ರು. ತುಂಬ ಖುಷಿ ಆಯಿತು ಸರ್ ತಮ್ಮ ಜೊತೆ. ನಂಬರ್ 1 ಸರ್, ನಿಜವಾಗ್ಲೂ ಭಾಳ ಚೆನ್ನಾಗಿದೆ ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ನೋಡಿದ್ರಲ್ಲ ವೀಕ್ಷಕರೇ, ಚಾಟ್ಸ್ ಅಡ್ಡದಲ್ಲಿ ಇವತ್ತು ನಾವು ದಾವಣಗೆರೆಯ ಅಜ್ಜಿ ಖಾರ ಮಂಡಕ್ಕಿ ಅಂಗಡಿಗೆ ಬಂದು ಇಲ್ಲಿ ಸಿಗುವಂತಹ ರುಚಿಯಾದ ತಿಂಡಿಗಳನ್ನು ತಿಂದುಬಿಟ್ಟು ನೋಡಿದ್ವಿ. ಇದೇ ರೀತಿ ನಮ್ಮ ಮುಂದಿನ ಸಂಚಿಕೆಗಳಲ್ಲೂ ಕೂಡ ಇದೇ ರೀತಿಯ ಅತ್ಯದ್ಭುತವಾದಂತಹ ಸ್ಥಳಗಳನ್ನು ತಮಗೆ ಪರಿಚಯಿಸ್ತಾ ಹೋಗ್ತೇವೆ. ಇದೇ ರೀತಿಯ ಹೋಟೆಲ್ಗಳು ತಮಗೆ ಗೊತ್ತಿದ್ದಲ್ಲಿ ನಮಗೆ ಕಮೆಂಟ್ಸ್ಗಳ ಮೂಲಕ ತಿಳಿಸಿ, ನಾವು ಕೂಡ ಅವುಗಳನ್ನು ಇನ್ನಷ್ಟು ಜನರಿಗೆ ಪರಿಚಯಿಸುವಂತಹ ಪ್ರಯತ್ನವನ್ನು ಮಾಡ್ತೇವೆ. ದಯವಿಟ್ಟು ನಮ್ಮ ವಿಶಿಷ್ಟ ರುಚಿ ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ನಿರಂತರವಾಗಿ ನಮ್ಮ ವಿಡಿಯೋಗಳನ್ನು ನೋಡ್ತಾ ನಮ್ಮನ್ನು ಬೆಂಬಲಿಸಿ. ಧನ್ಯವಾದ.